ಬಡಿತದ ಬಡಿತೇನೆ ಈಗ ನೀವು ಇಲ್ಲಿ ಎಷ್ಟು ದಿವಸ ಆಯಿತು ಬಂದು? ನೀವು ಇಲ್ಲಿ ಬಂದು ಎಷ್ಟು ದಿವಸ ಆಯಿತು? ಇಲ್ಲಿಗೆ ಬಂದು ಅಮಾವಾಸ್ಯೆ ದಿನ ಬಂದೀನಿ ನೋಡು. ಎಷ್ಟನೇ ತಾರೀಕಿತ್ತು ನೋಡು. ಅಮಾವಾಸ್ಯೆಗೆ ಇಲ್ಲಿ ಬಂದ್ರಿ? ಅಮಾವಾಸ್ಯೆ ದಿನ ಬಂದು ಇಷ್ಟು ದಿನ ಸೇವಾ ಮಾಡೀನಿ. ಎಷ್ಟು ದಿವಸ ಇರ್ತೀರಿ ಕಣ್ಣು? ಇಲ್ಲೇ 31 ದಿನ ಇರ್ತೀನಿ. ಈಗ ಹೋದ ಅಮಾವಾಸ್ಯೆಯಿಂದ ಈಗ ನೆಕ್ಸ್ಟ್ ಬರುವ ಅಮಾವಾಸ್ಯೆ ತನಕ, ಶ್ರಾವಣ ಮುಗಿಯೋ ತನಕ ನೀವು ಇಲ್ಲಿ ಇರ್ತೀರಿ? ಇಲ್ಲೇ ಇರ್ತೀನಿ. ಹಾಂ. ಇಲ್ಲಿ ಸೇವೆ ಏನು ಮಾಡ್ತೀರಿ? ಇಲ್ಲಿ ಸೇವೆ ಕಾಯಿ ಕರ್ಪೂರ ಪೂಜೆ, ಗುರುಗಳ ಪೂಜೆ, ನೀವೆಲ್ಲ ಇಲ್ಲಿ ಸೇವೆ ನಮ್ಮ ಬಸವಲಿಂಗ ಸ್ವಾಮೀಜಿಯವರ ಸೇವೆ ಮಾಡಿಕೊಂಡು ನೀವು ಇಲ್ಲಿ ಇರ್ತೀರಿ? ಇದು ಶ್ರೀ ಗುರು ಬಸವಲಿಂಗಾಯ ನಮ, ಶ್ರೀ ಗುರು ಬಸವಲಿಂಗಾಯ ನಮ. ಸ್ವಾಮೀಜಿ ಸೇವೆ ಮಾಡ್ಕೊಂಡು ನೀವು ಇಲ್ಲಿದ್ದೀರಿ? ಇಲ್ಲೇ ಇವರು ಸೇವಾ ಮಾಡ್ಕೊಂತ ದಿನನಿತ್ಯ. ಅಂದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿ ಸಿಗುತ್ತೆ ಇಲ್ಲಿ? ಸಿಗ್ತದೆ ಭಾಳ ಸಿಗ್ತದೆ. ಈಗ ನೀವು ಈಗ ಒಂದು ಮಾತು ಅಂದಿರಲ್ಲ, ಈಗ ಒಂದು ಮಾತು ಹೇಳಿದ್ರಿ, ಪುನರ್ಜನ್ಮ ಬಗ್ಗೆ ಹೇಳಿದ್ರಲ್ಲ, ಅದ್ರ ಬಗ್ಗೆ ಇನ್ನೊಂದ್ಸಲ ಹೇಳ್ಬಿಡ್ರಿ ನಮ್ಗೆ. ಇನ್ನೊಂದ್ಸಲ ಪುನರ್ಜನ್ಮ ಅಂತಂತಂದ್ರೆ ಮುಗುಳ್ಕೋಡು ಸ್ವಾಮೀಜಿ ಹೇಳಿದ್ರಲ್ಲ, ಅದು ನಿಮ್ಮದು. ಮುಗುಳ್ಕೋಡು ಯಲ್ಲಪ್ಪ ಮಹಾರಾಜರದು ಪುನರ್ಜನ್ಮ ಆಗೈತೆ. ಈಗ ನಾವು ದುಡುಕಿ ಮಾಡೀವಿ. ದುಡುಕಿ ಮಾಡಿದ್ರೇ ಪುನರ್ಜನ್ಮ ಸಿಕ್ಕತ್ತೆ, ಇಲ್ಲಿಕಂದ್ರೆ ಸಿಗಂಗಿಲ್ಲ. ಪುನರ್ಜನ್ಮ ಆಗೈತೆ. ನಮ್ಮ ಅಮ್ಮೋರ ಬಳಿ ದುಡಿದೀನಿ, ಮಾಣಿಕ್ಯಮ್ಮನ ಬಳಿ. ಮಾಣಿಕ್ಯಮ್ಮನ ಬಳಿ 51 ದರ್ಶನ ತೊಗೊಂಡಿನಿ. ವರ್ಷದಾಗ 2 ಸಲದಂತೆ. ಯಾನಗುಂದಿ ಮಾಣಿಕ್ಯಮ್ಮ, ಯಾನಗುಂದಿ ಮಾಣಿಕ್ಯಮ್ಮ ಹತ್ರ. ಓಕೆ 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 ಓಕೆ. ಅಲ್ಲಿನೂ ನಿಮಗೆ ಮನಸ್ಸು ಶಾಂತಿ ಇಲ್ಲ, ಅದೇ ಆನಂದ ಸ್ವರೂಪ. ಆನಂದ. ವೆರಿ ಗುಡ್. ಅವರು ದರ್ಶನ ಫಲದಿಂದ ಹೆಸರಿಟ್ಟಿನಿ ನಮ್ಮ ಸೈದು ಮಗಳಿಗೆ ಮಾಣಿಕ್ಯಮ್ಮ ಅಂದ್ರೆ ಶುದ್ಧ ಹಂಗೆ. ಅವ್ರು 85 ವರ್ಷ ಮಲಮೂತ್ರ ಇಲ್ಲ, ಊಟನೇ ಇಲ್ಲ. ನಾವು 24 ತಾಸು ನೀರು ಕುಡಿಯಂಗಿಲ್ಲ. ನಾವು 24 ತಾಸು ನೀರು ಕುಡಿಯಂಗಿಲ್ಲ. 24 ತಾಸು ಆದಿಂದನೇ ನೀರು ಕುಡಿತೀವಿ. ಸಂಜೆಗೆ ಒಂದು ಸ್ವಲ್ಪ ಹಣ್ಣು ಹಾಲು ಅಷ್ಟೇ. ಹಣ್ಣು ಹಾಲು 30 ದಿವಸ ನೀವು ಬರೀ ಹಣ್ಣು ಹಾಲಲ್ಲೇ ಒಂದು ಆ ಧ್ಯಾನದಲ್ಲಿ ನೀವು ತೊಡ್ಕೊಂಡಿರಿ. ಆದ್ರೂ ನೀವು ಹೋದ ವರ್ಷ ಬಂದಿದ್ದೀರಲ್ಲ, ಹೋದ ವರ್ಷ ಇಲ್ಲಿದ್ರಿ. ಹೋದ ವರ್ಷ ಪೂರ ಮೌನ ವ್ರತವಾಗಿದ್ರಂತೆ. ಮೌನ 41 ದಿನ ಮೌನ ಹೋದ ವರ್ಷ. ಈ ವರ್ಷ ಸ್ವಲ್ಪ ಮೌನ ವ್ರತ ಕಮ್ಮಿ ಮಾಡೀನಿ. ಮೌನ ಯಾಕೆ ಕಮ್ಮಿ ಮಾಡೀನಿ ಅಂದ್ರೆ ಜನರಿಗೆ ನಾವು ಹೇಳು ಸಲುವಾಗಿ ಅದನ್ನು ತಪ್ಪಿಸಿದೆ. ಜನರಿಗೆ ಹೇಳ್ಬೇಕಲ್ಲ, ಈಗ ಬಂದ್ರಲ್ಲ ಬರ್ರಿ ಕೂಡ್ರಿ, ಈಗ ಇದನ್ನು ಮಾಡಿರಿ, ಈಗ ಹಿಂಗೆ ನಡ್ಕೊಳ್ರಿ ಅಂತ ಹೇಳಿ ಹೇಳು ಸಲುವಾಗಿ. ಈ ಸೇವೆ ನಿಮಗೆ ಇದು ನಿಮ್ಮ ಈಗ ಮಾಡ್ತಾ ಇರೋ ಸೇವೆ ನಿಮ್ಮ ಸ್ವಂತಕ್ಕೋಸ್ಕರನೋ ಮೊಮ್ಮಕ್ಕಳಿಗೋಸ್ಕರನೋ ಈ ಜಗತ್ತ ಪ್ರಪಂಚ ಸಲುವಾಗಿ? ಇಡೀ ಮುಣಗಲಿಗೆ ಜಗತ್ತಕ್ಕೆ ಮಾಡ್ತೀನಿ. ಓಹೋ, ತಿಳಿಸ್ತೇನೆ. ಮೂಡಲಿಗೆ ಅಂದ್ರೆ ಸೂರ್ಯ ಹುಟ್ಟುದು ಮುಳುಗುದು. ಮನೆಯೊಳಗೆ 5 ವರ್ಷ ಆಯ್ತು. ಮನೆಯೊಳಗೆ ದೀಪ ಹಚ್ಚೀನಿ 5 ವರ್ಷ. ಮನೆಯೊಳಗೆ ಈಗಾದ್ರೂ ಮನ್ಯಾಗ ದೀಪ ಐತೆ. ಅಂದ್ರೆ ನೀವು ಸ್ವತಂತ್ರ ಸ್ವಾರ್ಥವಾಗಿ ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರನೂ ಎಲ್ಲ ಇಡೀ ಜಗತ್ತಿಗೆ ಮೂಡಲು ಮುಳುಗುದು ಅಂತಂದ್ರೆ ನೀವು ಮುಣಗಲಿಗೆ ಸಿದ್ದೇಶ್ವರ ಸ್ವಾಮಿಗಳು ಇದು ಹಂಗ ಜ್ಞಾನ ಕೊಟ್ಟರು ಮುಣಗಲಿಗೆ. ಅದೇ ಸಲುವಾಗಿ ನಾನು ಎಲ್ಲರಿಗೂ ಒಳ್ಳೇದಾಗಬೇಕಂತ ಹೇಳಿ 31 ದಿನ ಇಲ್ಲಿ. ಅಂದ್ರೆ ನಿಮ್ಮ ಸೇವೆ ನಿಸ್ವಾರ್ಥವಾಗಿ ಇಡೀ ಜಗತ್ತಿಗೆ ನಿಮ್ಮ ಸೇವೆ ಆಗ್ಬೇಕನ್ನೋದು ನಿಮ್ಮ ಆಸೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರ್ತು ಅಂದ್ರೆ ನೀವು ಜಗತ್ತಕ್ಕೆ ಎಲ್ಲರೂ ನೀವು ಅದರೊಳಗೆ ಬಂದಿರಿ ಅಲ್ಲ. ಜಗತ್ತಂದ್ಮೇಲೆ ಎಲ್ಲರೂ ಜಗತ್ತಕ್ಕೆ ಈಗ ಕೆಲವು ಶರಣರು ಸ್ವಾಮಿಗಳು ಏನಂತಂದ್ರೆ ತಮ್ಮ ಸ್ವಾರ್ಥಕ್ಕೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಇರ್ತಾರೆ. ಅದಕ್ಕೆ ಈ ಕ್ವಶನ್ ನಿಮ್ಗೆ ಕೇಳಬೇಕಾಯ್ತು. ಅಂದ್ರೆ ನೀವು ಹೇಳೋದು ಹುಟ್ಟುವುದರಿಂದ ಮುಳುಗೋ ತನಕ ನಿಮ್ಮ ಈ ಮೌನವರ್ತ. ಓಕೆ ಓಕೆ, ಭಾಳ ಚೆನ್ನಾಗಿದೆ ನಿಮ್ಮದು. ಅದ್ಭುತವಾಗಿ ನೀವು
ಈಗ ನಾವು ಈ ಸದ್ಯಕ್ಕೆ ಈಗ ಸ್ಟಾರ್ಟ್ ಮಾಡಪ್ಪ ಅಂತಂದ್ರೆ ಮೂಡರಿಗೆ ಮುಳುಗರಿಗೆ ಎಲ್ಲರೂ ನನ್ನವರು, ಎಲ್ಲರೂ ನಮ್ಮದು ಎಲ್ಲರ ಸೇವಾನು ನೀವು ನಾವು ಸೂರ್ಯಚಂದ್ರಾದಿಗಳಿಗೆ ಏನು ಹೇಳ್ತೀವಿ, ನಿಮ್ಗೆ ನಾವು ಬೆಳಕು ಕೊಡ್ತೀವಿ, ನಮಗೆ ನೀವು ಎಲ್ಲರಿಗೂ ಬೆಳಕು ಕೊಡಬೇಕು. ಹೌದು ಹೌದು, ಇದು ಭಾಳ ಅದ್ಭುತವಾಗಿದೆ. ಮತ್ತು ನೀವು ಇನ್ನೂ ಒಂದು ಸೇವೆ ಮಾಡ್ತಾ ಇದ್ದೀರಂತ ಅದನ್ನು ನಾನು ನೋಡಿಲ್ಲ, ಅಂದರೆ ಜನ ಹೇಳಿದರು. ಶಾಲೆಯಲ್ಲಿ ಮಕ್ಕಳಿಗೆ ಊಟ ತಿಂಡಿ ಹಾಕ್ಸ್ತೀರಂತೆ, ಮತ್ತು ಇದು ನಿಜನಾ? ಆಮೇಲೆ ಜಾತ್ರೆಯಲ್ಲಿ ತುಂಬ ಊಟದ ವ್ಯವಸ್ಥೆನೂ ಮಾಡಿಸ್ತೀರಂತ. ಮಾಡಿಸ್ತೀವಿ. ತುಪ್ಪ ಜಾತ್ರೆಗೆ 5 ಕಿಲೋ 6 ಕಿಲೋ ತುಪ್ಪ ಸೇವೆ ಮಾಡೋದು ಪರಸೇವೆ. ಆಮೇಲೆ ನೀವು ಈಗ ನಿಮ್ಮ ಇರೋ ಜಮೀನಲ್ಲಿ ರಾಶಿ ಮಾಡೋ ಟೈಮಿಗೆ ಬಸ್ಗಳಿಗೆಲ್ಲ ನಿಲ್ಲಿಸಿ ಊಟ ಮಾಡಿಸ್ತೀರಂತೆ. ಅಂದರೆ ಇದು ಬುದ್ಧಿ ನಿಮ್ಗೆ ಎಂತ ಕೊಟ್ಟ ನೋಡು. ಆದರೆ ನಿಮಗೆ ಈ ಥರ ಒಂದು ಸೇವೆ ಮಾಡುವಕ್ಕ ಗುರುಗಳು ಇಂದ ತಲೆಯಲ್ಲಿ ಬಂತು, ನಿಮ್ಮ ಮನಸ್ಸು ಮೈಂಡಿಂದ ನಿಮ್ಮ ಇದರಿಂದ ಮಾಡ್ಬೇಕಂತ ಅನಿಸ್ತು? ಗುರುಗಳು ನಮ್ಮ ಮನಸ್ಸಿನಿಂದ ಮಾಡೋದು, ಅನುಗ್ರಹದಿಂದ. ಅವರು ಗುರು ಮುಟ್ಟುವುದು ದುರ್ಲಭ, ಗುರು ಮುಟ್ಟುವುದು ದುರ್ಲಭ, ಮುಟ್ಟಿನ ಬಹುಲಾಭ. ತಿಳಿಸಿಲ್ಲ? ಆಶೀರ್ವಾದ ಮಾಡ್ಬೇಕಾದ್ರೆ ಜನ ಆಶೀರ್ವಾದ ಆಯ್ತಪ್ಪ ಅಂದ್ರೆ ದೊಡ್ಡ ಲಾಭ, ಬಹುಲಾಭ, ದೊಡ್ಡ ಲಾಭ. ತುಂಬ ನಿಮ್ಮ ಗುರು ಬಸವಲ್ಲಿ ನಾವು ಇದು ಸೇವಾ ಮಾಡಿ ಈಗ ಈ ಗುಬ್ಬಿಗೆ ಹಾಕಿ ಅಕ್ಕಿ ಗುಬ್ಬಿಗೆ ಈ ಬಿಡದೆ ಎಷ್ಟು ವರ್ಷ ಮಾಡಕತ್ತೀನಿ ಬಿಡದೆ ಈ ಅಕ್ಕಿ ಚೀಲ ಗುಬ್ಬಿಗೆ ಅಕ್ಕಿ ಗುಬ್ಬಿಗಳನ್ನು ಬರ್ತಾವೆ. ಈಗ ನಿಂತಂದ್ರೆ ಅದನ್ನು ಕೊಟ್ಟು ಹೊಡ್ಕೊಳಕತ್ತಿ. ಖಂಡಿತ. ಜೀವರಾಶಿ ಮಾನವನ ಸೇರಿ ಜೀವರಾಶಿ ಕೋಟಿ ಇರುತ್ತೆ. ನೀವು ಅದರ ಎಲ್ಲಕ್ಕೂ ಒಂದು ಇದು ಅಂತಂದರೆ ಈ ಪ್ರಾಣಿ ಪಕ್ಷಿಗಳಿಗೆ ಭಾಳ ಇಂಪಾರ್ಟೆಂಟಾಗಿ ನಾವು ತಿನ್ನೋಕೆ ನೀವು ಹೇಳಿದರೆ ಅಕ್ಕಿ ಹಾಕ್ಬೋದು, ಕಾಳು ಕಡಿ ಹಾಕ್ಬೋದು. ಇದನ್ನು ಭಾಳ ಒಳ್ಳೆಯದು. ಇದು ತುಂಬ ಮೆಚ್ಚುವಂಥ ಕೆಲಸನೇ ಇದು. ಮಾನವನಿಗೆ ಹಾಕೋಕಿನ ಪ್ರಾಣಿ ಪಕ್ಷಿದ ಬಗ್ಗೆ ಹೇಳಿದ್ರಲ್ಲ, ಅದು ಭಾಳ ಖುಷಿ ಆಯಿತು. ಅದನ್ನು ಶರಣರು ಮತ್ತು ಎಲ್ಲೆಲ್ಲೋ ಪ್ರವಚನದಲ್ಲಿ ನಾವು ಕೇಳಿದ್ದೀವಿ. ಇದು ಅದ್ಭುತವಾದ ಕೆಲಸ ನಿಮ್ಮದು, ಅದ್ಭುತವಾದ ಸೇವೆ ಇದೆ. ಅದೊಂದು ದಿನನಿತ್ಯ ನನಗೆ ಪೇಪರ್ ಬೇಕು. ನಿಮ್ಗೆ ನ್ಯೂಸ್ ದಿನ ತಪ್ಪಿಸೋದಿಲ್ಲ, ಪೇಪರ್ ಓದಲಿಕ್ಕೆ ಬೇಕು. ಪೇಪರ್ ಈಗ ಪೇಪರ್ ಎಲ್ಲಿಟ್ಟಿವಿ ಈಗ ಬುಕ್ಕ ಇಟ್ಟೀನಿ, ಯಾವ ಬೇಕು ಅವು ಬುಕ್ಕ, ಜ್ಞಾನದ ಬುಕ್ಕ, ಜ್ಞಾನ ಬುಕ್ಕ. ಸರಿ ಒಳ್ಳೆಯದು. ನಿಮ್ಮ ಸೇವೆ ಭಾಳ ಅದ್ಭುತವಾಗಿದೆ. ನಾನು ನಿಮ್ಮ ಆಶೀರ್ವಾದಗೋಸ್ಕರನೇ ನಾನು ಕೂಡ ಅಲ್ಲಿಂದ ಬಂದೆ. ನಿಮ್ಮ ಆಶೀರ್ವಾದ ತಗೊಂಡಿದ್ದೀನಿ. ಆಶೀರ್ವಾದಕ್ಕೆ ನಾವು ಆಶೀರ್ವಾದ ಮಾಡೋಕ್ಕೇನಕ್ಕೆ ಇಬ್ಬರು ನೌಕರಿ ಆಗ್ತದೆ, ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಅದೇ ನಮಗೊಂದು ಸೇವೆ, ನಿಮ್ಮ ಆಶೀರ್ವಾದ ಒಂದು ತಗೊಳ್ಳೇಬೇಕನ್ನುವಂಥ ಒಂದು ಹೇಮ್ ಇಟ್ಕೊಂಡೇ ಬಂದೆ ನಾನು ಇಲ್ಲಿಗೆ ಬರಬೇಕು. ಹೋದ ವರ್ಷನೇ ನಾನು ನಿಮ್ಮನ್ನು ಭೇಟಿ ಆಗಬೇಕಾಗಿತ್ತು, ಬರೋಕ್ಕಾಗಿಲ್ಲ. ನಿಮ್ಮ ಆಶೀರ್ವಾದ ಇರಲಿ. ಇಬ್ಬರದು ನೌಕರಿ ಆಗ್ತದೆ, ಕಾಳಜಿ ಮಾಡೋಕೆ ಹೋಗ್ಬೇಡ. ಆಯ್ತಲ್ಲ? ಇನ್ನೂ ಒಂದು ವಿಚಾರ ಅಂದರೆ ನನಗೆ ತಿಳಿದಂಗೆ ನಿಮ್ಮ ಅಣ್ಣವನ ತಮ್ಮನವರ ಒಬ್ಬರು ಇದು ಕೊಡೆಕಲ್ಲಲ್ಲಿ ಐಕ್ಯ ಆಗಿ ಅಲ್ಲಿ ಒಂದು ಇದು ಇದೆ ಅಂತ, ನಿಜನಾ ಸುಳ್ಳು? ಅದು ನಮ್ಮ ಮುತ್ಯ, ನಮ್ಮ ಆಯಿ ಗಂಡ, ನಮ್ಮ ಮುತ್ಯ ರಾಜಪುತ್ಯ ಅವನು ಗುರುಪುತ್ರ ಆಗಿದ್ದವ. ಆ ಮಠದ ಹತ್ರ ಒಂದು ಐಕ್ಯದ ಒಂದು ಇದು ಇದೆ ಅಂತೆ, ಅವ್ರದ್ದು ಗುಡಿ, ಅಲ್ಲಿ ನಿಜಲಿಂಗಪ್ಪನ ಗುಡಿ ಅಂತ ಐತೆ ಅಂತ. ಅಲ್ಲಿ ಅವರಿಗೆ ಅದು ಏನಾಯ್ತು, ಹಗಲೊಂದು ದೇಸಾಯರು ಅವರು ಗುರುಪುತ್ರರು ತಾಳಿ ಕೊಟ್ಟಿ ಒಳಗೆ ಜಾತ್ರೆ ದಿವಸ ಜಾತ್ರೆ ದಿವಸ ಏನಪ್ಪ ಅಂತಂದ್ರೆ ಲಿಂಗದೊಳಗಾದ ಯಾರು ರಾಜಪ್ಪ ಮುತ್ತೆ. ಆದ ಕೂಡ ಅವನ ಅಲ್ಲೇ ಮಾಡಿಬಿಟ್ರು. ಎಲ್ಲೇ ಮಠದ ತಾಳಿಕೊಟ್ಟಾಗ ಮಾಡಿದ್ರು. ಆ
ತಾಳಿಕೋಟೆ ಮಾಡಿದ್ರು ಮುಂದೆ 2-3 ತಿಂಗಳ ಮೇಲೆ ಬಂದೇನು ದೇಸಾಯರು ನೋಡ್ಯಾರ ಇಲ್ಲ ಎಲ್ಲೆಲ್ಲ ಮಾಡಿರಿ ಅಂತ ಕೇಳ್ಸ ಅಂತಾನೆ 2-3 ತಿಂಗಳ ಮೇಲೆ ಮತ್ತೆ ಅವನು ತೆಕ್ಕೊಂಡು ಹೋಗಿ ಕೊಡಕಲ್ಲಾಗ ಮಾಡ್ಯಾರ. ನಾವು ಈಗ ಪ್ರತಿ ಶಿವಕ್ಕೊಮ್ಮೆ ಹೋಗ್ತಿದ್ವಿ, ಪ್ರತಿ ಶಿವಕ್ಕೊಮ್ಮೆ ಕೈ ಹೊಡ್ಕೊಂಡು ಬರ್ತಿದ್ವಿ. ಅದೇ ಒಂದು ಆಶೀರ್ವಾದ ನಮಗಿರ್ಬೋದು ಅಂತ, ನಮ್ಮ ಮನೆತನದಲ್ಲಿ ಇರ್ಬೋದು ಅಂತ ಹೌದಾ ನಮ್ಮ ಅನಿಸಿಕೆ. ನಿಮ್ಮ ಒಂದು ಈ ಅದ್ಭುತವಾದ ನಿಮ್ಮ ವೃತ ಸದಾ ಆಗಲಿ. ನಿಮ್ದು ಏನು ಅಂತ ಏನು ಹೇಳಿದ್ರಿ ಅದ್ಭುತವಾಗಿ ನಡೀಲಿ. ನಾವು ಕೂಡ ನಿಮಗೆ ಏನು ಬೇಕಾದರೂ ಸಪೋರ್ಟಿಗೆ ನಿಂತಿರ್ತೀವಿ. ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಬಂದ್ ಮಾಡ್ತೀನಿ.